ಹಾಯ್ ನಮಸ್ತೆ ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋ ಬಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಸೊ ಇದು ಬಂದು ನಾವೊಂದು ಕೂರಿ ರೆಡಿ ಮಾಡ್ತಿದ್ದೀವಿ. ಕೂರಿ ಅಂದರೆ ಸೊ ಏಡಿ ಕ್ರ್ಯಾಬ್ ಏನಿದೆ, ಸೊ ಇದನ್ನು ಹಿಡಿಯೋಕ್ಕೆ ಒಂದು ಟ್ರ್ಯಾಪ್ ರೆಡಿ ಮಾಡ್ತಿದ್ದೀವಿ. ನಾವು ಮೀನು ಹಿಡಿಲಿಕ್ಕೆ ಗಾಲ ಯಾವ ಥರ ಹಾಕ್ತೀವಿ ಅದೇ ಥರ ಇದು ಏಡಿ ಹಿಡಿಲಿಕ್ಕೆ ಒಂದು ಐಟಮ್ನ ರೆಡಿ ಮಾಡಿ ಟ್ರಿಕ್ನ ಯೂಸ್ ಮಾಡಿಕೊಂಡು ಅರೌಂಡ್ 1 ಅವರಲ್ಲಿ ಮಿನಿಮಮ್ ಆದರೂ 10ರಿಂದ 20 ಏಡಿನ ತುಂಬ ಈಸಿಯಾಗಿನೇ ಹಿಡಿಬೋದು. ಸೊ ಕೂರಿನ ಯಾವ ಥರ ಮಾಡೋದು ಮತ್ತು ಈ ಕೂರಿನ ಯೂಸ್ ಮಾಡಿಕೊಂಡು ಏಡಿನ ಯಾವ ಥರ ಹಿಡಿಯೋದು ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳಿರ್ತೀವಿ. ನನಗೆ ಕೂರಿ ಮಾಡಲಿಕ್ಕೆ ಬೇಕಿತ್ತು, ಏನಾದರೂ ಪ್ಲಾಸ್ಟಿಕ್ ಕ್ಯಾನ್ ಥರ ಬೇಕಿತ್ತು. ಬಟ್ ಮನೇಲಿ ಆ ಥರ ಅಳ್ತಾಗಿರೋ ಕ್ಯಾನ್ ಯಾವುದೂ ಇರಲಿಲ್ಲ. ಬಟ್ ನನಗೊಂದು ಕೊಡಪಾನ ಸಿಕ್ತು ಮತ್ತು ಒಂದು ಬಾಟಲ್, ಒಂದು ಜ್ಯೂಸ್ ಬಾಟಲ್ ಸಿಕ್ತು. ಸೊ ಇದನ್ನೇ ಯೂಸ್ ಮಾಡಿಕೊಂಡು ಒಂದು ಕೂರಿ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದು. ಫಸ್ಟಿಗೆ ಬಂದು ಈ ಬಾಟಲ್ ಕ್ಯಾಪ್ ಸೈಡ್ ಏನಿದೆ, ಸೊ ಅದನ್ನು ಈ ಥರ ಕುಯ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದು ಸೊ ಅದ್ರ ಕ್ಯಾಪ್ ಏನಿದೆ, ಸೊ ಕ್ಯಾಪ್ ಸೈಡ್ ಏನಿದೆ, ಸೊ ಕ್ಯಾಪ್ ಸೈಡ್ ನೆಕ್ಸ್ಟು ಕುಯ್ಕೋಬೇಕು. ಇದು ಯಾಕಂದರೆ ಸೊ ಈ ನೋಡಿ ಕೊಡಪಾನಕ್ಕೆ ಈ ಥರ ನಾವು ಅದಕ್ಕೆ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಅಂದರೆ ಏಡಿ ಇದ್ರ ಒಳಗಡೆ ಹೋಗಬೇಕು. ಮತ್ತೇನಂದರೆ ಸೊ ಕತ್ರಿ ತಗೊಂಡು ಇದನ್ನು ಉದ್ದಕ್ಕೆ, ಸೊ ಇದರ ಮುಚ್ಚಲ ಸೈಡಿಂದ ಉದ್ದಕ್ಕೆ ಕಟ್ ಮಾಡಬೇಕು. ನನಗೇನಂದರೆ ತುಂಬ ಟೈಮಿಂದ ಪ್ಲ್ಯಾನ್ ಇತ್ತು, ಅಂದರೆ ನಾನೇ ಕೂರಿನ ರೆಡಿ ಮಾಡಿ ಏಡಿ ಹಿಡಿಬೇಕು ಅಂತ. ಸೊ ಅದಕ್ಕೋಸ್ಕರ ಇವತ್ತು ಈ ಕೂರಿನ ರೆಡಿ ಮಾಡ್ತಿದ್ದೀವಿ ನಾವು. ಏನು ಯೂಸ್ ಆಗುತ್ತೆ ಅಂದರೆ ಸೊ ಏಡಿ ಇದರಿಂದ ಒಳಗಡೆ ಹೋಯ್ತು ಅಂದರೆ ಹೊರಗಡೆ ಬರ್ದಾಗೆ. ಸೊ ಒಂದು ಸಲ ಒಳಗಡೆ ಹೋಯ್ತು ಅಂದರೆ ಈ ಕೊಡಪಾನದ ಒಳಗಡೆ ಹೋಯ್ತು ಅಂದರೆ ಸೊ ನೆಕ್ಸ್ಟ್ ಇದು ಬರಲ್ಲ, ಸೊ ಏಡಿ ಬರೋಕ್ಕಾಗಲ್ಲ. ಆ ಥರ ಇದನ್ನು ಫಿಕ್ಸ್ ಮಾಡೋದು. ಈ ಥರ ಕಟ್ ಮಾಡ್ಕೊಂಡ್ರೆ ಅಂದರೆ ಸೊ ಈ ಥರ ಕಟ್ ಮಾಡ್ಕೊಂಡು ನಾವೇನು ಇದ್ರ ಕೊಡಪಾನ ಏನಿದೆ ಇದಕ್ಕೆ ನಾವು ಅಟ್ಯಾಚ್ ಮಾಡಿದ್ವಿ ಅಂದರೆ ಸೊ ಇದರಲ್ಲಿ ಏನಂದರೆ ಏಡಿ ಒಳಗಡೆ ಹೋಗುತ್ತೆ. ಓಕೆನಾ, ಓಕೆ, ರಿಟರ್ನ್ ಅದಕ್ಕೆ ಬರೋಕ್ಕಾಗಲ್ಲ. ಯಾಕಂದರೆ ಬಾಟ್ಲ್ ನಾವು ಉದ್ದಕ್ಕೆ ಕಟ್ ಮಾಡೋದ್ರಿಂದ ಅದು ಈಸಿಯಾಗಿ ಒಳಗಡೆ ಹೋಗುತ್ತೆ ಏಡಿ, ಬಟ್ ಹೊರಗಡೆ ಬರೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಏನಂದರೆ ಇದು ಕೊಡಪಾನ ಮತ್ತೇನು ಬಾಟ್ಲ್ ಏನಿದೆ, ಸೊ ಅದಕ್ಕೆ ಎರಡಕ್ಕೂ ತೂತು ಮಾಡಿ ಸೊ ಒಂದು ಬೈನಿಂಗ್ ವೈರ್ ಅಥವಾ ಹಗ್ಗ ಆಗ್ಬೋದು ಅಥವಾ ವಯರ್ ಏನಾದರೂ ಇತ್ತಂದರೆ ಸೊ ಅದನ್ನು ಗಟ್ಟಿಯಾಗಿ ಕಟ್ಟಬೇಕು. ಅದನ್ನು 4 ಕಡೆನೂ ಮನೆಯಲ್ಲಿರುವಂಥ ವೇಸ್ಟ್ ಐಟಮ್ಸ್, ಕ್ಯಾನ್ ಆಗಿರ್ಬೋದು, ಈ ಥರ ಕೊಡಪಾನ ಆಗಿರ್ಬೋದು, ಇದನ್ನು ಯೂಸ್ ಮಾಡ್ಕೊಂಡು ನಾವು ಅಂದರೆ ಏಡಿ ಇಡಲಿಕ್ಕೆ ಕೂರಿ ಮಾಡ್ಬೋದು. ಸೊ ನೋಡಿ ಫೈನಲ್ ಆಗಿ ಈ ಥರ ಕಟ್ಕೋಬೇಕು. 4 ಸೈಡ್ನು ಗಟ್ಟಿಯಾಗಿ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಏನಿದೆ ಅಂದರೆ ಸೊ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡೋದಂದರೆ ಫುಲ್ ಕಟ್ ಮಾಡೋದಲ್ಲ, ಸೊ ಒಂದು ಡೋರ್ ಥರ, ಸೊ ಓಪನ್ ಮಾಡೋಕ್ಕೆ ಕ್ಲೋಸ್ ಮಾಡೋಕ್ಕೆ. ಅಂದರೆ ಇವಾಗ ಅದರಲ್ಲಿ ಏಡಿ ಬಂದು ಬಿತ್ತಂದರೆ ಅದನ್ನು ತೆಗಿಯೋಕ್ಕೋಸ್ಕರ ಒಂದು ಡೋರ್ ಥರ ಬೇಕಾಗುತ್ತೆ. ಸೊ ಆ ಥರ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಟ್ ಮಾಡಿಕೊಂಡು ಸೊ ಇದನ್ನು ಓಪನ್ ಮಾಡ್ಲಿಕ್ಕೂ ಆಗಬೇಕು, ಏನು ಕ್ಲೋಸ್ ಮಾಡೋಕ್ಕೂ ಇದು ಆಗಬೇಕು. ಆ ಥರ ಫೈನಲಾಗಿ ಈ ಥರ ಮಾಡ್ಕೋಬೇಕು. ಸೊ ಅಂದರೆ ಕ್ಲೋಸ್ ಮಾಡೋಕ್ಕೂ ಆಗಬೇಕು, ಅದು ಓಪನ್ ಮಾಡೋಕ್ಕೂ ಆಗಬೇಕು. ಕ್ಲೋಸ್ ಮಾಡ್ತೀವಲ್ಲ, ಸೊ ಆವಾಗ ಅದಕ್ಕೆ ಹಗ್ಗ ಹಾಕಿ ಕಟ್ಟೋಕೆ, ಹಗ್ಗ ಅಥವಾ ಒಂದು ಬೈನಿಂಗ್ ವೈರನ್ನ ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ಈ 2 ತೂತನ್ನ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಸೊ ಈ ಕೊಡಪನ್ನ ತೂತು ಮಾಡ್ಕೋಬೇಕಾಗುತ್ತೆ. ಅಂದರೆ ಅದರಲ್ಲಿ ಏನು ಒಳಗಡೆ ನೀರು ತುಂಬುತ್ತೆ, ಸೊ ಅದು ನೀರು ಹೊರಗಡೆ ಹೋಗೋಕ್ಕೋಸ್ಕರ ಇದನ್ನು ಎಲ್ಲ ಕಡೆಯಿಂದ ತೂತು ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ನಮಗೊಂದು ಉಪ್ಪಿನಕಾಯಿ ಡಬ್ಬ ಅಥವಾ ಈ ಥರದ ಡಬ್ಬ ಯಾವುದು ಆಗ್ಬೋದು, ಉಪ್ಪಿನಕಾಯಿ ಡಬ್ಬನೂ ಆಗ್ಬೋದು. ಸೊ ಅದನ್ನು ನೋಡಿ ಈ ಥರ ತೂತು ಮಾಡ್ಕೋಬೇಕಾಗುತ್ತೆ. ಈ ಥರ ತೂತು ಮಾಡಬೇಕು. ಆ ಬಾಟ್ಲನ್ನ ಫುಲ್ಲು ತೂತು ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ ನಂತರ ಇದು ಏನಕ್ಕಂದರೆ ನಮಗೆ ಚಿಕನ್ ವೇಸ್ಟ್ ಆಗಿರ್ಬೋದು ಅಥವಾ ಮೀನಿನ ವೇಸ್ಟ್ ಆಗಿರೋದನ್ನು ಇದಕ್ಕೆ ಹಾಕೋಕ್ಕೋಸ್ಕರ. ಸೊ ಇದು ಏನು ಅದರ ಸ್ಮೆಲ್ಗೆ, ಸೊ ಚಿಕನ್ ವೇಸ್ಟ್ ಅಥವಾ ಮೀನು ವೇಸ್ಟು ಆಗುತ್ತೆ, ಅದ್ರ ಸ್ಮೆಲ್ಗೆ ಅದು ಏಡಿ ಬರುತ್ತೆ. ಸೊ ನೋಡಿ ಇದನ್ನು ಈ ಥರ ಒಳಗಡೆ ಹಾಕ್ಬಿಟ್ಟು ಇದನ್ನು ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ, ಸೊ ಈ ಥರ ಲಾಕ್ ಮಾಡ್ಕೋಬೇಕಾಗುತ್ತೆ. ಕೂರಿ ರೆಡಿ ಆಗಿದೆ. ನಾವು ಏಡಿ ಇಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನೀವು ಒಬ್ಬರೇ ಹೋಗ್ತಾ ಇದ್ದೀರಾ? ನಮ್ಮ ಮಾವ ಸಹ ಹೋಗ್ತಾ ಇದ್ದಾರೆ. ಕೋಳಿ ವೇಸ್ಟ್ ಇದು ಬಂದು ಮೀನು ವೇಸ್ಟ್. ಈಗ ನಾವು ಹಾಕಿದ್ರೆ ಮೀನು ತುಂಬಾ ಸಿಗ್ತದೆ ಮರೆ. ಇವತ್ತು ಮೀನಾ ಏಡಿನಾ? ಸಾರಿ ಏಡಿ, ನಾವು ಏಡಿ ಇಡ್ಲಿಕ್ಕೆ ಇದಕ್ಕೆ ತುಂಬಿಸ್ಬೇಕಿದೆ. ಏನು ಮೀನು ಇದು? ಗೊತ್ತಾಯ್ಯ ಬಂಗುಡೆ. ಮತ್ತೆ ಇದಕ್ಕೆ ಹಾಕ್ಬೇಕು ನೋಡಿ ಆ ಥರ ಗಟ್ಟಿ ಲಾಕ್ ಮಾಡಬೇಕು. ಸೊ ಏಡಿ ಇಲ್ಲಿಂದ ಹೋದರೆ ಏಡಿ ಇಲ್ಲಿಂದ ಬರಬಾರ್ದು. ಸೊ ಅದಕ್ಕೋಸ್ಕರ ಗಟ್ಟಿ ಲಾಕ್ ಅಂತೀರಾ? ಸಿಗುತ್ತೆ. ಹೋಪ್ ಫಾರ್ ದ ಬೆಸ್ಟ್. ಇಬ್ಬರು ಹೊರಟಿದ್ದಾರೆ ಕದೀಲಿಕ್ಕೆ, ಮೀನು ಕದೀಲಿಕ್ಕೆ. ಅದರೊಳಗಡೆ ಹೋದ್ರೆ ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ. ಏನು ಸರ್? ನಮ್ಮನೆ ಹತ್ರ ಎಲ್ಲೂ ಆ ಥರ ಕೂರಿ ಇಡುವಂಥ ಜಾಗ ಸಿಕ್ಕಿರಲಿಲ್ಲ. ಅದಕ್ಕೆ ಬೇರೆ ಕಡೆ ನಾವು ಕೂರಿ ಇಡೋಣ. ಫೈನಲಿ ನಾವು ಅವ್ರ ಮನೆಗೆ ರೀಚ್ ಆದ್ವಿ. ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ನೋಡಿ ಇದೆ ಅವ್ರ ಮನೆ. 20
ಈ ಥರ ನಾವು ಕೂರಿನ ಕಟ್ಟಿದ್ದೀವಿ ನೋಡಿ, ಈ ಥರ ಓಕೆನಾ. ಈ ಥರ ಕೂರಿನ ಕಟ್ಟಿದ್ದೀವಿ. ಮಿನಿಮಮ್ ಅದರಿಂದ 10ರಿಂದ 20 ಏಡಿ ಸಿಗಬೇಕು. ಆದರೆ ಇವತ್ತು ಸ್ವಲ್ಪ ನೀರು ಜಾಸ್ತಿ ಇದೆ, ಮಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಇದೆ. ಸೊ ಸ್ಪೀಡಾಗಿ ನೀರು ಹರಿತಿರೋದ್ರಿಂದ ನೋಡೋಣ ಯಾವ ಥರ ಎಷ್ಟು ಏಡಿ ಸಿಗುತ್ತೆ ಅಂತ ನೋಡೋಣ. ಈ ಕೂರಿನ ಇಲ್ಲಿ ಕಟ್ಟಿದ್ದೀವಿ ನಾವು. ಸೊ ನೋಡೋಣ ಏನಾಗುತ್ತೆ ಕಾಯೋಣ. 1 ಅವರ್ ಮುಂಚೆ ಕೂರಿನ ಇಟ್ಟಿದ್ವಿ. ಇವಾಗ ಹೋಗ್ತಿದ್ವಿ ತೆಗಿಯೋಣ ಅಂತ. ಸೊ ಮಳೆ ಸ್ವಲ್ಪ ಬಿಟ್ಟಿದೆ ಇವಾಗ, ಕಮ್ಮಿ ಆಯ್ತು ನಿಜ. ಬುಕ್ ವೈಟ್ ಕಾಟ್ರ ಆ ಬೇರು ನೆಲಕ್ಕೆ ಸರಿ ಒಂದು 10 ಬರ್ತದೆ. ಗ್ಲಾಸ್ ಇರುತ್ತೆ ಗೋಣಿ ಹೊಲಕ್ಕ. ಇದು ಆಯ್ತಾ ಬರೋಲ್ಲ ನಾವು ಕಾಡ ವೈಟ್ ಆಯ್ತಲ್ಲ ನೀರು ಲೇಟು. ಓ ಹುಲ್ಲು ದಿಕ್ಕದು ಒಂದೇ ಒಂದು ಏಡಿ ಇದೆ ನೋಡಿ, ಒಂದೇ ಒಂದು ಏಡಿ ಸಿಕ್ಕಿದೆ. ಸೊ ಇದರಲ್ಲಿ ಇರಲಿ. ಅಲ್ಲೇ ಜಾಸ್ತಿ ಇತ್ತು, ನೀರೂ ಜಾಸ್ತಿ ಇತ್ತು. ಸೊ ಒಂದೇ ಒಂದು ಏಡಿ ಸಿಕ್ಕಿದೆ. ಏಡಿ ಸಿಕ್ಕಿದೆ, ಆದರೆ ಒಂದೇ ಒಂದು ಏಡಿ ಸಿಕ್ಕಿದೆ. ನೋಡೋಣ ನಾಳೆ, ಇದನ್ನು ಹಾಗೆ ಇಟ್ಟಿದ್ದೀವಿ, ನಾಳೆ ತಗೊಳ್ಳೋಣ. ಸೊ ಮತ್ತೆ ಇಟ್ಟಿರೋ ಕೂರಿಗೆ ಎಷ್ಟು ಏಡಿ ಸಿಕ್ತು ಮತ್ತು ಅದನ್ನು ಸಾಂಬಾರು ಯಾವ ಥರ ಮಾಡೋದಂತ ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್.